ರಹಸ್ಯ ದೇವತೆ. ಹಳೆಯ ಹಳ್ಳಿಯ ಮಡಿವಾಳನ ಗುಡಿಯ ಪಕ್ಕದಲ್ಲಿ ಇತ್ತು ಒಂದು ವಿಶೇಷ ಗುಂಪು. ಅಲ್ಲಿ ನಿತ್ಯವೂ ವಿಶೇಷವಾದ ಬೆಳಕಿನ ಉಷರು ಕಾಣಿಸುತ್ತಿತ್ತು. ಹಳ್ಳಿಯ ಜನರು ಅದನ್ನು ಒಂದು ದೇವತೆಯ ರಹಸ್ಯ ಎಂದು ನಂಬಿದರು. ಒಂದು ದಿನ ಯುವಕನೊಬ್ಬನಿಗೆ ಆ ಸ್ಥಳದ ರಹಸ್ಯವನ್ನು ಪತ್ತೆಹಚ್ಚಬೇಕೆಂಬ ಆಸೆ ಮೂಡಿತು. ಗುಪ್ತ ದ್ವಾರವನ್ನು ಹುಡುಕುತ್ತಾ ಕೊನೆಗೆ ಆತ ಕಲ್ಲಿನ ಬಾಗಿಲನ್ನು ತಳ್ಳಿದ. ಒಳಗೆ ಪ್ರವೇಶಿಸಿದಾಗ ಅವನ ಮುಂದೆ ತಂಗಾಳಿ ಮುಟ್ಟುವಂತೆ ಬೆಳಕಿನ ವೃಂದವೊಂದು ಮೂಡಿತು. ಅದು ದೇವತೆಗಳ ಪೌರಾಣಿಕ ಶಕ್ತಿಯ ನಿರ್ಮಿತಿಯೇ? ಅಥವಾ ಪುರಾತನ ತಂತ್ರಜ್ಞಾನದ ಉಪಯೋಗ? ಈ ಪ್ರಶ್ನೆ ಆ ಯುವಕನ ಮನಸ್ಸಿನಲ್ಲಿ ಸದ್ದು ಮಾಡಿತು. ಆದರೆ ಹಳ್ಳಿಯವರಿಗೆ ಇದನ್ನೆಲ್ಲ ತಿಳಿದಿದ್ದರೂ ಅವರು ಅದನ್ನು ದೇವರ ಕೃಪೆ ಎಂದು ಆಚರಿಸುತ್ತಾ ಬಂದರು. ಅವನು ಬೆಳಕಿನ ಆ ಉಪಸ್ಥಿತಿಯನ್ನು ದಿಟ್ಟಿಸಿ ನೋಡುವಷ್ಟರಲ್ಲಿ ಆ ಕಲ್ಲಿನ ಕೋಣೆ ದನಿ ಮಾಡಿತು. ನೆಲದಲ್ಲಿ ತೆರೆದುಕೊಂಡ ಒಂದು ಗುಪ್ತ ದ್ವಾರ ಕಂಡುಬಂತು. ಅಲ್ಲಿ ಪುರಾತನ ಶಾಸನಗಳಂತೆ ಕಾಣುವ ಚಿಹ್ನೆಗಳು ಕೊತ್ತಿಕೊಂಡಿದ್ದವು. ನನ್ನನ್ನು ನೋಡಿ ಯಾರು ಬಂದಿದ್ದಾರೆ ಎಂಬಂತೆ ಆ ಶಿಲೆಯ ಹಿಂದೆ ಒಂದು ಸುತ್ತುಗಟ್ಟಿದ ಪರದೆ ಮೂಡಿತು. ಯುವಕನ ಸನ್ನಿವೇಶ ಬದಲಾಯಿತು. ಭಯ ಮತ್ತು ಆಶ್ಚರ್ಯ ಒಂದೇ ವೇಳೆ ಅವನ ಮನಸ್ಸನ್ನು ಆವರಿಸಿತು. ಗುದಿಗುಡ್ಡೆಯೊಳಗೆ ಬೆಳ್ಳಿ ಉಜ್ಜುವಂತೆ ಬೆಳಕಿನ ಅಲೆಗಳು ಸಂಚರಿಸುತ್ತ ಇವು ದೇವತೆ ಅಥವಾ ಪೌರಾಣಿಕ ಶಕ್ತಿ ಎಂಬುದರ ನಿಜತ್ವವನ್ನು ಪರೀಕ್ಷಿಸುತ್ತಿದ್ದವು. ಬ್ರಹ್ಮನ ಪುರಾತನ ಗ್ರಂಥವೊಂದರ ಪ್ರಕಾರ ಈ ಗುಪ್ತ ದೇವತೆ ತನ್ನ ವಾತಾವರಣವನ್ನು ಕೇವಲ ನಿಷ್ಕಪಟ ಹೃದಯಗಳಿಗೆ ಮಾತ್ರ ತೆರೆದಿಡುವಾಗ ಅನಾವರಣಗೊಳ್ಳುತ್ತಾಳೆ. ಯುವಕನ ಏಕಾಗ್ರತೆ ಹೆಚ್ಚಾಗುತ್ತಾ ಹೋದಂತೆ ಈ ತಂತ್ರ ಗುಹೆಯನ್ನು ಒಮ್ಮೆ ಪ್ರಕಾಶಮಾನಗೊಳಿಸುತ್ತಿತ್ತು. ಈ ರಹಸ್ಯ ಯಾವ ರೀತಿಯಲ್ಲಿ ಆತ್ಮಶುದ್ಧಿಯ ಪರೀಕ್ಷೆ ಮಾಡುತ್ತದೆ? ದೇವತೆ ತನ್ನ ಸನ್ನಿಧಿಯನ್ನು ಪ್ರದರ್ಶಿಸುತ್ತದೆಯಾ? ಅಥವಾ ಇದು ನಗುಮೂಡುವ ಪುರಾತನ ವಿಜ್ಞಾನ? ಯುವಕ ಗುಪ್ತ ದ್ವಾರದ ಮೂಲಕ ಒಳಗೆ ಪ್ರವೇಶಿಸಿದಾಗ ಒಳಗಿನ ವಾತಾವರಣವೇ ಬೇರೆಯಾಗಿತ್ತು. ಒಮ್ಮೆಯೊಮ್ಮೆ ಅವನಿಗೆ ತಾವು ಇಹಲೋಕದಲ್ಲಿಲ್ಲದಂತೆ ಅನಿಸುತ್ತದೆ. ಹಳೆಯ ಮರಳಿನ ಕಲಶಗಳಲ್ಲಿ ದೀಪಗಳಂತ ಬೆಳಕು ಹೊಳೆಯುತ್ತಿದ್ದವು. ಮುಂದೆ ಸಾಗಿದಂತೆ ಅವನ ಮುಂದೆ ಒಂದು ದೊಡ್ಡ ವಿಗ್ರಹ ಕಾಣಿಸಿತು. ಅದು ಚತುರ್ಭುಜ ವಿಗ್ರಹವಾಗಿದ್ದು ಒಂದೆಡೆ ಶಂಖ, ಇನ್ನೆಡೆ ಚಕ್ರ, ಒಮ್ಮೆ ಕೈಯಲ್ಲಿ ಅಭಯಮುದ್ರೆ ಮತ್ತು ಇನ್ನೊಂದು ಕೈಯಲ್ಲಿ ಹೂವಿನ ಹಾರ. ಹಳೆಯ ಶಾಸನಗಳು ವಿವರಿಸುತ್ತಿದ್ದಂತೆ ಈ ದೇವತೆ ಕಾಲದ ಹಿಂದಿನ ಪವಿತ್ರ ಗೋಪ್ಯ ಶಕ್ತಿ. ಅವಳ ಅನುಗ್ರಹವನ್ನು ಪಡೆಯಲು ಹೃದಯ ಶುದ್ಧವಾಗಿರಬೇಕು ಎಂಬುದು ಶಾಸನಗಳ ಸಾರ. ಯುವಕ ಅದನ್ನು ನೋಡುತ್ತಿದ್ದಂತೆ ಒಂದು ಶಬ್ದ ಕೇಳಿತು. ನೀನು ನನಗೆ ಹತ್ತಿರ ಬಂದಿರುವೆ. ಆದರೆ ನಿನ್ನ ಮನಸ್ಸು ಪರಿಶುದ್ಧವಿದೆಯಾ? ಇದನ್ನು ಕೇಳಿದ ಯುವಕ ನಡುಗಿದ. ಆ ರಹಸ್ಯ ದೇವತೆ ತನ್ನ ಅಸ್ತಿತ್ವವನ್ನು ಅವನಿಗೆ ಬಹಿರಂಗಪಡಿಸುತ್ತಿದ್ದಾಳೆ ಎಂದು ಅರ್ಥವಾಗುತ್ತದೆ. ಆದರೆ ಆತನು ನಿಜಕ್ಕೂ ಇದಕ್ಕೆ ಅರ್ಹನಾಗಿದ್ದಾನೆ? ಯುವಕ ನಡುಗಿ ಮನಸ್ಸಿನೊಳಗಿನ ಆತಂಕವನ್ನು ಶಾಂತಗೊಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದನು. ಅವನಿಂದ ಮತ್ತೆ ದೇವತೆ ಕೇಳಿದರು, ನಿನ್ನ ಹೃದಯ ನಿಜಕ್ಕೂ ಶುದ್ಧವಿದೆಯಾ? ಈ ಪ್ರಶ್ನೆ ಅವನಿಗೊಂದು ತೀವ್ರ ಹೊಡೆತ ನೀಡಿತು. ಆತ ತಾನು ಮಾಡಿದ್ದ ತಪ್ಪುಗಳು, ಹೆಮ್ಮೆ, ಹಂಬಲ, ಆಲ್ ಫ್ಲಾಶ್ಡ್ ಬಿಫೋರ್ ಹಿಸ್ ಐಸ್. ಅವನ ಎದೆ ತುಂಬಿದ ಭಾವನೆಗಳ ನಡುವೆ ಅವನು ನೀರಿನ ಬಾವಿಯತ್ತ ಕೊಂಡೊಯ್ಯಲಾದಂತೆ ಭಾಸವಾಯಿತು. ಅವನು ಕಣ್ಣುಮುಚ್ಚಿ ದೇವತೆಯ ಮುಂದೆ ಕೈಮುಗಿದು ನಿಂತನು. ಆತನು ನಿಜವಾದ ಶುದ್ಧತೆಯತ್ತ ಮುಖ ಮಾಡಿದ್ದನು. ಅದು ಕೇವಲ ಹಳ್ಳಿಯ ವೃತ್ತಾಂತವಲ್ಲ, ಅವನ ಆತ್ಮಶೋಧನೆಯೂ ಕೂಡ. ಹಿಂಬದಿಯ ಬೆಳಕು ಸುಸ್ತಾಗಿ ನಿಂತಂತೆ ಕಾಣಿಸಿತು. ದೇವತೆನ ಪರಂಪರೆಯ ಆ ಕಂಠ ಮೃದುವಾಗಿ ಹೇಳಿತು, ನೀನು ಅರಿತುಕೊಂಡೆ. ನಿಜವಾದ ಶುದ್ಧತೆ ಭಯವಲ್ಲ, ಬದಲಾವಣೆಯ ಪ್ರಯತ್ನ. ಈ ಮಾತು ಕೇಳಿದ ಯುವಕನ ಹೃದಯ ಬೆಳಗಿತು. ಆತನು ಹಳ್ಳಿಯ ಜನರ ಮುಂದೆ ಹಿಂತಿರುಗಿದಾಗ ಅವನು ಹೊಸತೊಂದು ಬೆಳಕು ಹೊತ್ತು ತಂದಂತೆ ಕಂಡನು. ಅಂದಿನಿಂದ ಈ ರಹಸ್ಯ ದೇವತೆ ಒಬ್ಬೊಬ್ಬ ವ್ಯಕ್ತಿಯ ನಿಜವಾದ ಆತ್ಮ ಶುದ್ಧತೆಯನ್ನು ಪರೀಕ್ಷಿಸುತ್ತಾಳೆ ಎಂಬ ನಂಬಿಕೆ ಹಳ್ಳಿಯವರಲ್ಲಿ ಬೇರೂರಿತು. ಆ ಸಣ್ಣ ಹಳ್ಳಿಯ ಒಂದು ಪೌರಾಣಿಕ ಗುಹೆಯ ಕತೆ ಶುದ್ಧತೆಯ ಪಥದ ಪಾಠವಾಗಿ ಇಂದಿಗೂ